Hello, hi everyone. So, continue the arithmetic progressions. Find n. Arithmetic progression ಅಲ್ಲಿ ಸಮ್ ಆಫ್ ದಿ nth ಟರ್ಮ್ ಅನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಕ್ವಶನ್ ನೋಡ್ಕೊಳ್ಳಿ. ಹೌ ಮೆನಿ ಟರ್ಮ್ಸ್ ಆಫ್ ಆನ್ ಎ ಪಿ 9, 17, 25 must be taken to give a sum of 636 ಅಂತ ಇದೆ. ಓಕೆನಾ? 9, 17, 25 ಸಮಾಂತರ ಶ್ರೇಣಿಯಲ್ಲಿ ಎಷ್ಟನೇ ಪದದ ಮೊತ್ತ 636 ಆಗಿದೆ. ಇದು ಸ್ಟೇಟ್ ಸಿಲೆಬಸ್ಸಲ್ಲಿದೆ ಕ್ವಶನ್ನು. ಕ್ವಶನ್ ನಂಬರು 4th. ಓಕೆನಾ? ಸೊ ಏನು ಕೊಟ್ಟಿದ್ದಾನೆ ಅಂತ ನೋಡ್ಕೊಳ್ಳಿ. ಇದು ಎ ವ್ಯಾಲ್ಯೂ ಬರ್ಕೋತಿದ್ದೀನಿ 9 ಅಂತ. ನೆಕ್ಸ್ಟು ಡಿ ವ್ಯಾಲ್ಯೂಗೆ 17 ಮೈನಸ್ 9 ಬರ್ಕೋತೀನಿ. 17ರಲ್ಲಿ 9 ಕಳೀರಿ. ಎಷ್ಟು ಬರುತ್ತೆ ನಮಗೆ? ಡಿ 8. 9 8 17. ಸೊ ಎನ್ ಗೊತ್ತಿಲ್ಲ, ನಾಟ್ ಗಿವನ್. ಎಸ್ ಎನ್ನು 636 ಕೊಟ್ಟಿದ್ದಾನೆ. ಅರ್ಥ ಆಯ್ತಾ? ಗೊತ್ತಾಗ್ತಿದೆಯಾ? ನೋಡ್ಕೊಳ್ಳಿ. ಈಗ ಎಸ್ ಎನ್ ಫಾರ್ಮುಲಾನ ಬಳಕೆ ಮಾಡಿ. ಈಗ ಎಸ್ ಎನ್ ಫಾರ್ಮುಲಾ ಏನು ಬರೀತೀರಿ? ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ ಫಾರ್ಮುಲಾನ ಬಳಕೆ ಮಾಡಿದ್ದೀನಿ. ಈ ಫಾರ್ಮುಲಾ ಪ್ರಕಾರ ಬೆಲೆನ ಆದೇಶ ಮಾಡಿ. ಪುಟ್ ದೇರ್ ವ್ಯಾಲ್ಯೂಸ್. ಎಸ್ ಎನ್ ಎಷ್ಟಿದೆ ನೋಡಿ? 636. n/2 ಇದೆ. 2 ಇಂಟು 9 ಪ್ಲಸ್ ಎನ್ ವ್ಯಾಲ್ಯೂ ನಾಟ್ ಗಿವನ್ನು. ಡಿ ಕೊಟ್ಟಿದ್ದಾರೆ ನಮಗೆ. ಈಗ 8 ಬಂದಿದೆ ನೋಡಿ. ಗೊತ್ತಾಯ್ತಾ? ಸೊ 636 ಮತ್ತು 2 ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಸರಿನಾ? 636 n/2 ಇಂಟು 2 9 18 ಪ್ಲಸ್ 8n ಮೈನಸ್ 8. ಅರ್ಥ ಆಯ್ತಾ? ನೆಕ್ಸ್ಟು 636 ಈಸ್ ಈಕ್ವಲ್ ಟು n/2. 18ರಲ್ಲಿ 8 ಕಳೀರಿ. ನೋಡಿ ಇಲ್ಲಿ 18ರಲ್ಲಿ 8 ಪ್ಲಸ್ 1 ಮೈನಸ್ 1 ಇದೆ. ಗಮನಿಸಿ. ನೋಡ್ಕೊಳ್ತಿದ್ದೀರಾ? ಗಮನ ಕೊಡ್ತಿದ್ದೀರಾ? 18ರಲ್ಲಿ 8 ಕಳೀರಿ. 10 ಉಳಿಯಿತು. ಪ್ಲಸ್ಸು 8n. ಈಗ ಇದರಲ್ಲಿ 2 ಕಾಮನ್ ತೆಗಿಬೋದು ನೋಡಿ. ಇದರಲ್ಲಿ 2 5s 2 8s ಹೋಗುತ್ತೆ. 636 n/2 ಇಂಟು 2 ಕಾಮನ್ ತೆಗೆದೆ. 2 5s 2 4s. ನಾನು ಲಾಸ್ಟ್ ಪ್ರಾಬ್ಲಮ್ನಲ್ಲಿ ಇದೇ ಲೆಕ್ಕನ ಇದೇ ಥರ ಸೇಮ್ ಪ್ರಾಬ್ಲಮನ್ನು ಸ್ವಲ್ಪ ಡಿಫ್ರೆಂಟ್ ವೇನಲ್ಲಿ ಬಿಡಿಸಿದ್ದೀನಿ. ಡಿಫ್ರೆಂಟ್ ವೇ ಅಂದರೆ ಇದೇ ವೇನ ಬೇರೆ ರೀತಿಯಲ್ಲಿ ಹೇಳಿದ್ದೀನಿ. ಒಂದು ಸಲ ಹಿಂದಿನ ವಿಡಿಯೋನ ನೀವು ನೋಡಿದರೆ ಇದು ಅರ್ಥ ಆಗುತ್ತೆ. ಹೌದಾ? ಕಂಟಿನ್ಯೂಸ್ ಆಗಿ ಗಮನಿಸ್ಕೊಂಡ್ರೆ ಗೊತ್ತಾಯ್ತದೆ. 2 2 ಕ್ಯಾನ್ಸಲ್ ಆಗುತ್ತೆ ನೋಡಿ. ಸರಿನಾ? 636 5 ಇಂಟು n 5n n ಇಂಟು 4 4n² ಆಯಿತು. ಈಗ ಇದನ್ನು ಪೂರ್ತಿ ಆಚೆ ಕಡೆ ಕಳಿಸಿ ಆರ್ಡರ ಬರ್ಕೊಡಿ. 4n² ಪ್ಲಸ್ 5n ಮೈನಸ್ 636 0. ನಾನು ಲಾಸ್ಟ್ ಕ್ಲಾಸ್ ಹೇಳಿದ್ದೆ ಅಪವರ್ತನ ಬಂದೇ ಬರುತ್ತೆ, ಫ್ಯಾಕ್ಟರೈಸೇಷನ್ ಮೆಥಡು ಕಲ್ತ್ಕೋಬೇಕು ಚೆನ್ನಾಗಿ ಅಂತ. ಸ್ಟಾರ್ಟಿಂಗ್ ವಿಡಿಯೋಗಳಲ್ಲಿ ನಾನು ಫ್ಯಾಕ್ಟರೈಸೇಷನನ್ನು
ಹೇಳಿದ್ದೀನಿ. ಅದಕ್ಕೆ ನೀವು ಅದನ್ನು ನೋಡ್ಕೊತಿರ್ಬೇಕು. ಈಗ ಇದಕ್ಕೆ ಫ್ಯಾಕ್ಟರ್ಸ್ ತೊಗೋಬೇಕಾದ್ರೆ ಫಸ್ಟ್ ಪದ ಮತ್ತು ಕಡೆಯ ಪದ ಹೇಳಿದ್ದೆ. ಫ್ಯಾಕ್ಟರೈಸೇಷನ್ ಮಾಡಲಿಕ್ಕೆ ಈ ಆರ್ಡರ್ ಇರಬೇಕು. ax² bx + c = 0 ಹೇಳಿದ್ದೆ ನಾನು. ಫ್ಯಾಕ್ಟರೈಸೇಷನ್ ಮಾಡಬೇಕಾದ್ರೆ ಅದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇರಬೇಕು. ವರ್ಗ ಸಮೀಕರಣ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಇದನ್ನು ಅಪವರ್ತಿಸಿ ಅನ್ನೋದನ್ನು ಹೇಳ್ಕೊಟ್ಟಿದ್ದೆ ವರ್ಗ ಸಮೀಕರಣ ಚಾಪ್ಟರ್ನಲ್ಲಿ. ಓಕೆನಾ? ಅದನ್ನು ಗಮನ ಕೊಡಿ. ಈಗ ನೋಡ್ಕೊಡಿ, 636 4 ಮಲ್ಟಿಪಲ್ ಮಾಡ್ಕೊಳ್ಳಿ. ಇದು ಆಗ 636 × 4 ಮಲ್ಟಿಪಲ್ ಮಾಡಿದರೆ ಹೌದಾ ನಮಗೆ 2544 ಬರುತ್ತೆ. ಗುಣಿಸ್ಕೊಡಿ, ನೀವೇ ನಿಧಾನವಾಗಿ ಗುಣಿಸಿ, ನಿಮ್ಗೆ ಅರ್ಥ ಆಗುತ್ತೆ. ಸರಿನಾ? ಈಗ 2544 ಮತ್ತೆ ಫ್ಯಾಕ್ಟರ್ಸ್ ಮಾಡಬೇಕು. 2ರಿಂದ 1 2 2 7 2 2 ಬರುತ್ತೆ. 2 1 2 5 2 2 4 1 ಉಳಿತು. 2 7 14 2 2 4 ಮತ್ತೆ 2ರಿಂದ ಮಾಡಿ. ಕ್ಲಿಯರಾ? ನೋಡಿ, ಈಗ 2 6 ಅರ್ಥ ಆಯ್ತಾ? 2 3 6 2 6 12 ನೋಡಿ, ಅಷ್ಟೇ ಬಂತು ವಾಪಸ್ಸು. ಈಗ 3 ತಗೊಳ್ಳಿ, ಇಲ್ಲ 2 ತಗೊಳ್ಳಿ, ತೊಂದರೆ ಇಲ್ಲ. 2 3 6 2 1 2 8 16 ಸರಿನಾ? ಮತ್ತೆ 2ರಿಂದ ತೊಗೊಳ್ತೀನಿ. 2 1 2 2 5 10 1 ಉಳಿತು, 18 ಆಯಿತು. 2 9 18 ಮತ್ತೆ 3ರಿಂದ ತಗೊಳ್ಳಿ. 3 5 15 3 3 9 53 ಆಯಿತು. ಇದು 53 ಹೀಗೆ ಇರಲಿ. 3 7 6 6 7 12 12 7 24 24 2 48 ನೋಡಿರಿ. 53 48 ತಗೊಂಡಿದ್ದೀನಿ. ಅವೆರಡನ್ನು ನೀವು ಇಲ್ಲಿ ಗಮನಿಸಿ. 4n² + 5n -636 ಇದೆ. ಇದು 5n ಬರಬೇಕು ನನಗೆ. ಇದ್ರಾಗ ಇದನ್ನು ಕಳೀರಿ. 8 5 3 8 ಆಗುತ್ತೆ. ನೋಡಿ, ಅಲ್ಲಿ 13 8 ಹೋದರೆ 5 ಆಗುತ್ತಲ್ಲ. 5 13ರಲ್ಲಿ 8 ಹೋದರೆ 5 ಬರುತ್ತೆ. ನೋಡಿ, ಇದಕ್ಕೆ n ಸೇರಿಸಿ ಚಿಹ್ನೆನ ಗಮನಿಸಿ. ಮಧ್ಯಪದ ಚಿಹ್ನೆ ನೋಡಿ, ಪ್ಲಸ್ ಅಂದರೆ ಪ್ಲಸ್ ಜಾಸ್ತಿ ಬೇಕು, ಪ್ಲಸ್ ಇದು ಮೈನಸ್. ಆಗ 4n² + 53n -48n -636. ಇಲ್ಲಿ ನಾನು 4ರಿಂದ 53 ಡಿವೈಡ್ ಆಗಲ್ಲ, ಅದಕ್ಕೆ ಇದನ್ನು ಎಕ್ಸ್ಟೆಂಡ್ ಮಾಡ್ಕೋತೀನಿ, ಆರ್ಡರಾಗಿ ಬರ್ಕೋತೀನಿ. ನಾನು ನಿಮಗೆ ಅರ್ಥ ಮಾಡ್ಸೋಕ್ಕೋಸ್ಕರ ಫಸ್ಟ್ ಇದು ಬರೆದು ಆಮೇಲೆ ಇದು ಬರೆದಿದ್ದೀನಿ. ಈ ನೋಡಿ, ಇಲ್ಲಿ ಚೇಂಜ್ ಆಗಲ್ಲ. ಸರಿನಾ? ಅದಕ್ಕೆ ಈ ಥರ ಬರ್ಕೊಂಡ್ರೆ 4n² -48n +53n -636 ಅರ್ಥ ಆಯ್ತಾ? ನೋಡಿ, 4n ಕಾಮನ್ ತೆಗೆರಿ. ಅಂದರೆ 4ರಿಂದ 48 ಆಗುತ್ತೆ. 4n ಕಾಮನ್ ತೆಗೆದ್ರೆ n - 12 12 4ರಿಂದ 48 ನೋಡಿ, +53n ತೆಗೆರಿ. 53 ತೆಗೆರಿ. n ಪ್ಲಸ್ ಇಂಟು ಮೈನಸ್ಸು 53 12 ಹೋಗುತ್ತೆ ಕರೆಕ್ಟಾಗಿ 600. ಈಗ n - 2 ಎಲ್ಲಿದೆ? 0ನ ಹಾಗೆ ಕ್ಯಾರಿ ಮಾಡಬೇಕು. n - 12 ಒಂದು ಸಲ ಬರ್ಕೊಳ್ಳಿ. n - 12 = 0 ಬರೀರಿ. ಹೌದಾ? 4n +53 = 0 ಬರೀರಿ. ನೋಡಿ, ಇದು ಈ ಕಡೆ ಮಾರ್ಜಿನ್ನು. ಕ್ಲಿಯರ್ ಆಯಿತಾ? ಸೊ ನೋಡಿ, ಈಗ 12 ಆ ಕಡೆ ಕಳಿಸಿ, n = 12 ಆಯಿತು. ಇದು ಆ ಕಡೆ ಕಳಿಸಿ, 4n = -53 ಆಯಿತು. n = -53/4 ಆಗುತ್ತೆ. 4ರಿಂದ 53 ಡಿವೈಡ್ ಆಗಲ್ಲ, ಇದು ಡಿವೈಡ್ ಆಗುತ್ತೆ. n ಬೆಲೆ ಎಷ್ಟು ಬಂತು? 12 ಬಂತು. ನೋಡಿ, ಈ ಥರದ ಪ್ರಶ್ನೆಗಳನ್ನು 3 ಅಂಕಗಳಿಗೆ 4 ಅಂಕಗಳಿಗೆ ಕೇಳ್ತಾ ಇರ್ತಾರೆ.
ಇದು ನಿಮ್ಮ ರೀಡರ್ ದ ಪ್ರಾಬ್ಲಮ್ಮು, ಸ್ಟೇಟ್ ಸಿಲೆಬಸ್ದು. ಓಕೆನಾ? ಅರ್ಥ ಆಯಿತಾ? ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೋತಿದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿಕೊಂಡು ಕಲ್ತ್ಕೊಳ್ಳಿ. ಓಕೆ,